ನಮಸ್ಕಾರ ವೀಕ್ಷಕರೇ, ಮಾಯಾ ಕನ್ನಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಒಂದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೋಬೇಕು, ನಮ್ಮ ಭವಿಷ್ಯಕ್ಕೆ ನಾವೇ ಅಡಿಪಾಯ ಹಾಕೋಬೇಕು. ಈ ವಿಡಿಯೋಗೆ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ಆಮ್ ಪಾಸಿಬಲ್. ಹೌದು, ನಾನು ಯಾವಾಗಲೂ ಪಾಸಿಬಲ್ಲಾಗೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ನಾವು ಬಯಸಬೇಕು. ಯಾಕಂದರೆ ನಾವು ಮನಸ್ಸಲ್ಲಿ ನಮ್ಮದೊಂದು ಸಿಕ್ಸ್ ಸೆನ್ಸ್ ಅಂತ ಏನೈತೆ, ಅದನ್ನು ನಾವೇನು ಒಳ್ಳೆಯದನ್ನು ಅನ್ಕೋತೀವಿ, ಆ ಒಳ್ಳೆಯದು ಅಂತ ಅನ್ಕೋದು ಯಾವಾಗಲೂ ಅದು ನಿಜವಾಗ್ಲೂ ಅದು ಆಗೇ ಆಗುತ್ತೆ. ನಾವು ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಅನ್ಕೋತಾ ಇರಬೇಕು ನಾವು ಯಾವಾಗಲೂ. ಹೌದು, ನಾನು ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಅಚೀವ್ ಆಗೇ ಆಗುತ್ತೆ. ನನ್ನ ಕೈಲಿ ಆಗೋದಿಲ್ಲ ಅಂದರೆ ಅದು ಆಗೋದಿಲ್ಲ. ಹಾಗಾಗಿ ನೀವು ನಾನು ಇದನ್ನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋದನ್ನು ಒಂದು ಅಚಲವಾದ ನಂಬಿಕೆ ನಿಮ್ಮಲ್ಲಿ ಇರಬೇಕು. ನಾವು ಯಾವಾಗಲೂ ಕನಸುಗಳ ಬೆನ್ನಟ್ಟಿ ಹೋಗಬೇಕು. ಆ ಕನಸುಗಳನ್ನು ನಾವು ಬೆನ್ನಟ್ಟಿ ಹೋಗಬೇಕು ಅಂತಂದರೆ ಏನರ್ಥ ಅಂತಂದರೆ, ನಾವು ಕಾಣೋ ಕನಸನ್ನು ಸಾಕಾರ ಮಾಡ್ಕೋಬೇಕು ಅಂತಂದರೆ ನಾವು ಕನಸುಗಳನ್ನು ಬೆನ್ನಟ್ಟೇ ಹೋಗಬೇಕು. ನಮ್ಮನ್ನ ಡಿಮೋಟಿವೇಟ್ ಮಾಡೋಕ್ಕೆ ಈ ಬದುಕು ಅನ್ನೋದು ಅನೇಕ ಕಲ್ಲುಗಳನ್ನು ಎಸೆಯುತ್ತದೆ. ಆದರೆ ನಾವು ಅದಕ್ಕೆಲ್ಲ ಇದು ಮಾಡಬಾರ್ದು. ನಮ್ಮ ದಾರಿ ಏನೈತೆ, ಆ ಕನಸನ್ನು ನಾವು ಸಾಕಾರ ಮಾಡ್ಕೋಬೇಕು ಅಂದರೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು. ನೀವು ಒಂದು ಸತಿ ಯೋಚನೆ ಮಾಡಿ, JK ರಾಲಿಂಗ್ ಅಂತ ಅನ್ನೋ ಒಂದು ಖ್ಯಾತ ಕಥೆಗಾರರು ಹ್ಯಾರಿ ಪಾಟರ್ ಪುಸ್ತಕ ಬರೀತಾರೆ. ಆ ಪುಸ್ತಕ ಬರೆದಾಗ 10ಕ್ಕೂ ಹೆಚ್ಚು ಪ್ರಕಾಶಕರು ಆ ಪುಸ್ತಕವನ್ನು ತಿರಸ್ಕರಿಸಿರ್ತಾರೆ. ಕೃತಿ ಅದು ಆ್ಯಕ್ಚುಲಿ, ಅದನ್ನು ತಿರಸ್ಕಾರ ಮಾಡಿರ್ತಾರೆ. ಆದರೆ ಇವತ್ತು ಅವರು ಆ ತಿರಸ್ಕಾರಕ್ಕೆ ಶರಣಾದೋದಕ್ಕೆ ಇವತ್ತು ಅವರು ವಿಶ್ವದಲ್ಲೇ ಜನಪ್ರಿಯರಾಗಿದ್ದಾರೆ. ಹೌದು, ಆಕೆ ಒಂದು ಸಾರಿ ಜಯ ಪಡ್ಕೊಂಡ್ಲು. ಜಯ ಪಡ್ಕೋಕ್ಕಿಂತ ಮುಂಚೆ 10 ಬಾರಿ ನಿರಾಕರಿಸಲ್ಪಟ್ಟಿದ್ದಳು. ಹೌದು, ನಾವೇನು ಅನ್ಕೋತೀವಿ ಅದನ್ನು ಸಾಧಿಸಬೇಕು ಅಂತಂದರೆ ನಾನಾ ರೀತಿ ನಾನಾ ಜನಗಳು ನಾನಾ ರೀತಿ ನಾನಾ ಮಾತುಗಳನ್ನು ಆಡ್ತಾರೆ. ಅದನ್ನೆಲ್ಲ ನಾವು ತಗೋಬಾರ್ದು. ನಮ್ಮ ಕನಸೇನಿದ್ರೂ ನಮ್ಮ ನನಸಾಗುವ ನಿಟ್ಟಿನಲ್ಲಿ ನಮ್ಮ ಕನಸಿರಬೇಕೇ ಹೊರತು ಯಾರೋ ಏನೋ ಅಂತಾರೆ ಅಂತ ಅಂದ್ಬಿಟ್ಟು ನಾವು ಡಿಮೋಟಿವೇಟ್ ಆಗಬಾರ್ದು ಸ್ನೇಹಿತರೆ. ಯಾರು ಏನೇ ತಡೆದ್ರೂ ಕೂಡ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ನಾವು ನಿಲ್ದೇನೆ ಹೋದರೆ ಗೆಲುವು ನಮ್ಮದೇ ಆಗಿರ್ತದೆ. ಯಾರು ಏನೇ ಹೇಳಿದ್ರು ನಾವೇನು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ನಾವು ಸ್ಟಾಪ್ ಮಾಡ್ದೇನೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನನಗೆ ಒಂದು 100, 200, 300, 400, ಒಂದು 200 ಕೆಲವು ವಿಡಿಯೋಗಳಿಗೆ ವ್ಯೂಸೇ ಬಂದಿಲ್ಲ. ಹಾಗಂತ ನಾನು ನಿಲ್ಲಿಸ್ಬಿಟ್ಟಿದ್ದೀನ? ಇಲ್ಲ, ಇವತ್ತಲ್ಲ ನಾಳೆ ನಮಗೆ ಜನ ಕೈ ಹಿಡಿತಾರೆ ಅಂತ ಗೊತ್ತು. ಹಾಗಾಗಿ ನಾನು ಮಾಡುವಂಥ ಕೆಲಸನ ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ. ಮುಂದಿನದ್ದು ದೇವರಿಗೆ ಬಿಟ್ಟಿದ್ದು. ನಮ್ಮ ಸಾಧನೆಯ ಹಾದಿಯಲ್ಲಿ ಸೋಲು ತಾತ್ಕಾಲಿಕವಷ್ಟೇ ಅಲ್ವಾ. ನಾವು ಯಾವಾಗ ನಿಲ್ತೀವಿ ಅದು ನಿಜವಾದ ನಮ್ಮ ಗೆಲುವಾಗಿರ್ತದೆ. ಹಾಗಾಗಿ ನಮ್ಮ ಸೋಲನ್ನು ನಾವು ಅತಿ ಶೀಘ್ರದಲ್ಲೇ ನಾವು ಒಪ್ಕೋಬಾರ್ದು. ಮುಂದೆ ಹೋಗಬೇಕು. ಏನಾದರೂ ಆಗಲಿ, ಯಾವ ರೀತಿಯಿಂದಾದರೂ ನಾವು ಮುಂದೆ ಹೋಗಬೇಕು. ಒಂದು ಸಣ್ಣ ಅವಕಾಶ ಸಿಗ್ತದೆ ಅಂತ ನೋಡಬೇಕು. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಒಂದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಕೆಲವೊಂದು ಸತಿ ನಮಗೆ ಸಹಾಯ ಮಾಡುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹೌದು, ಒಂದು ಹುಲ್ಲು ಕಡ್ಡಿ ನಮಗೆ ಯಾವುದೋ ರೀತಿಯಲ್ಲಿ ಒಂದು ಸಹಾಯ ಮಾಡ್ಬೋದು. ಈಗ ನಮಗೆ ಜೀವನದಲ್ಲಿ ಇವಾಗ ಟೆಕ್ನಾಲಜಿಯಲ್ಲಿ ಏನೇನು ಬಂದೈತೆ, ಲೈಟ್ರು, ಬೇಕಾದಂಗೆ ಬೆಂಕಿ ಹಚ್ಚೋದಕ್ಕೆ ಸುಮಾರು ಒಂದು ನಮಗೆ ಸಾಧನಗಳು ಸಿಕ್ಕಿದ್ದಾವೆ. ಹಾಗಂತ ಅಂದ್ಬಿಟ್ಟು ನಾವು ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಣನ ನಾವು ಯೂಸ್ ಮಾಡದೇ ಇದ್ದೀವ? ಇಲ್ಲ, ಎಲ್ಲರ ಮನೆಯಲ್ಲೂ ಬೆಂಕಿ ಪಟ್ಟಣ ಇದ್ದೇ ಇರುತ್ತದೆ. ಎಂಥ ಸಾಧನಗಳು ಬಂದ್ರೂ ಹಿಂದಿನಿಂದ ನಡ್ಕೊಬಂದಿರುವಂತಹ ಒಂದು ಬೆಂಕಿ ಪಟ್ಟಣ ಏನು ನಾವು ಹೇಗೆ ಮರಿದಿಲ್ವೋ, ಹಾಗೆಯೇ ನಮ್ಮ ಕನಸುಗಳನ್ನು ನಾವು ಬೆನ್ನಟ್ಟಿ ಹೋಗಬೇಕಾದ್ರೆ ಹಲವಾರು ನಮಗೆ ಅಡೆತಡೆಗಳು ಬರ್ತವೆ. ನಾವು ಅದನ್ನೆಲ್ಲ ಮುಂದಕ್ಕೆ ಅದನ್ನೆಲ್ಲ ನಾವು ಒಂದು ಕಡೆ ಇಟ್ಬಿಟ್ಟು ನಮ್ಮ ದಾರಿನ ನಾವು ನೋಡ್ಕೊಂಡು ಮುಂದೆ ಹೋಗ್ತಾಯಿದ್ರೆ ನಮಗೆ ಗೆಲುವು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಈಗಿನ ಯುವಕ ಯುವತಿಯರಿಗೆ
ಒಂದು ಸಣ್ಣ ಒಂದು ಏನಿದೆ ಸಂಶಯ ಇದೆ. ಏನಂತ ಒಂದು 2 ಸತಿ 3 ಸತಿ ಅವರು ಅದನ್ನು ನೋಡ್ತಾರೆ, ಆ ಕೆಲಸ ಮಾಡಿ ನೋಡ್ತಾರೆ. ಅವ್ರ ಕೈಲಿ ಆಗದೇ ಇದ್ದಾಗ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಇದು, ನಾನು ಸೋತೆ ಅಂತ ಒಪ್ಕೊಬಿಡ್ತಾರೆ. ಅವರು ಒಪ್ಕೋಕ್ಕಿಂತ ಮುಂಚೆ ಅವರ ಬದುಕಿನಲ್ಲಿರುವ ಕೆಲವರು ಅವರನ್ನು ಡಿಮೋಟಿವೇಟ್ ಮಾಡ್ತಾರೆ. ನಿನ್ನ ಕೈಲಿ ಆಗೋದಿಲ್ಲ ಕಣೋ, ನೀನು ವೇಸ್ಟು, ನಿನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಡಿಮೋಟಿವೇಟ್ ಮಾಡ್ತಾರೆ. ಅಂಥವರಿಂದ ದೂರವಿರಿ ದಯವಿಟ್ಟು. ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸಬೇಕು ಅಂತಂದರೆ ನೀವು ನಿರಂತರವಾಗಿ ಅದಕ್ಕೆ ಒಂದು ಎಫರ್ಟ್ ಹಾಕಿ ಪರಿಶ್ರಮದಲ್ಲಿ ನೀವು ಅದನ್ನು ಕನಸನ್ನು ಬೆನ್ನಟ್ಟಿ ಹೋಗಿ ನಿಮಗೆ ಸಕ್ಸಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ಫಸ್ಟು ನೀವು ಸಕ್ಸಸ್ ಕಾಣಬೇಕಾದ್ರೆ ಯಾವಾಗಲೂ ನೀವು ಹಣದ ಹಿಂದೆ ಹೋಗಬೇಡಿ, ನೀವು ಮಾಡೋ ಕೆಲಸದಿಂದ ಹೋಗಿ. ನಿಮ್ಮ ಕೆಲಸ ಹಿಡಿಸ್ತು ಅಂತ ಅಂದರೆ ಹಣ ತನ್ನನ್ನು ತಾನೇ ಬರ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಹಣದ ಹಿಂದೆ ಹೋಗ್ತಾರೆ. ಹಣದ ಹಿಂದೆ ಹೋದರೆ ಹಣ ಮಾತ್ರ ಬರುತ್ತೆ. ಆದರೆ ನಿಮ್ಮ ಕೆಲಸವನ್ನು ನಂಬಿಕೆ ಇಟ್ಟು ಮಾಡಿ ಶ್ರದ್ಧೆಯಿಂದ ಮಾಡಿ ನಿಮ್ಮ ಕೆಲಸದಿಂದ ಹೋದರೆ ಒಂದು ಜನಪ್ರಿಯತೆಯೂ ಸಿಗ್ತದೆ ಮತ್ತು ಒಂದು ಹಣವೂ ಸಿಗ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳೋದೇ ಅಲ್ವಾ, ಒಂದು ಉದಾಹರಣೆ. ಇನ್ನೂ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನನ್ನೇ ಉದಾಹರಣೆ ತಗೋತೀನಿ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 2 ವರ್ಷ 3 ವರ್ಷ ಆಯಿತು. ಇದುವರೆಗೂ ನನಗೆ ಅಷ್ಟು ವೈರಲ್ ಆಗುವಂಥ ಯಾವುದೇ ಒಂದು ನನಗೆ ವೀಕ್ಷಣೆಗಳು ಸಿಕ್ಕಿಲ್ಲ. ಹಾಗಂತ ಅಂದ್ಬಿಟ್ಟು ನಾನು ಮಾಡೋ ಕೆಲಸ ಏನು ನಾನು ಬಿಡ್ತಾ ಇಲ್ಲ. ಯಾಕಂದರೆ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಒಂದಲ್ಲ ಒಂದು ದಿನ ನಮಗೆ ಒಂದು ಒಳ್ಳೆಯದಾಗೇ ಆಗುತ್ತೆ. ನಮಗೆ ವೀಕ್ಷಕರು ಕೈ ಹಿಡಿತಾರೆ ಮತ್ತು ದೇವರು ನಮ್ಮ ಕೈ ಹಿಡಿತಾನೆ ಅಂತ ಅನ್ನೋ ಒಂದು ನನಗೆ ಅಚಲವಾದ ನಂಬಿಕೆ. ಹಾಗಾಗಿ ನಾವು ಯಾರೇನೇ ಅಂದರೂ ನಮ್ಮ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಧ್ಯೇಯ ಏನಿದ್ರೂ ನಾವು ನಮ್ಮ ಕನಸುಗಳನ್ನು ನನಸಾಗಿ ಮಾಡ್ಕೊಳ್ಳೋ ಇದರಲ್ಲಿ ದಿಶೆಯಲ್ಲಿ ಇರಬೇಕೇ ಹೊರತು ಬೇರೆ ಯಾರಿಗೂ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಕಾಶನ ಕೊಡಬಾರ್ದು. ಮತ್ತು ನಾವು ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಿಂದ ಒಂದು 4 ಜನಕ್ಕೆ ಏನಾದ್ರು ಮೋಟಿವೇಶನ್ ಸಿಕ್ಕಿದರೆ ನನಗೊಂದು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಾನು ಮುಂದೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ನನಗೊಂದು ಸ್ಫೂರ್ತಿಯಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇವಾಗ ಹೋಗಿ ಬರ್ತೀನಿ. ಧನ್ಯವಾದಗಳು.